ಅಂತ ಹೇಳಿದ್ದಾರೆ. ಈಗ 9ನೇ ತಾರೀಕು ಹೇಳಿದ್ದು, 10ನೇ ತಾರೀಕು ನಾವು ಮಾಹಿತಿಯನ್ನ ಕೇಳಿದ್ರಿ. ದಿನಾಂಕ 10-12 ಇದು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಕುರಿತು ಅಂತ ನಾವು ಯಾರು ಕೇಳಿದ್ರಿ? ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅವ್ರು ಹೇಳಿದ್ದಾರೆ. ಅವರು ಲೆಟರ್ ಕೊಟ್ಟಿದ್ದಾರೆ, ಅಫಿಷಿಯಲ್ ಲೆಟರ್ ಇದು. ದಿಸ್ ಇಸ್ ಅಫಿಷಿಯಲ್ ಲೆಟರ್. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆ ಗೃಹಲಕ್ಷ್ಮಿ ಯೋಜನೆಯ ನೋಂದಾವಣಿಯಾದ ಫಲಾನುಭವಿಗಳಿಗೆ ಫೆಬ್ರವರಿ 25 ಹಾಗೂ ಮಾರ್ಚ್ 2025 ತಿಂಗಳ ಸಹಾಯಧನ ಸರ್ಕಾರದಿಂದ ಬಿಡುಗಡೆಯಾಗಿರುವುದಿಲ್ಲ ಎಂಬ ಮಾಹಿತಿಯನ್ನು ಮಾನ್ಯರಿಗೆ ಈ ಮೂಲಕ ಗೌರವಗಳೊಂದಿಗೆ ಸಲ್ಲಿಸುತ್ತಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಅದು ಬಿಟ್ಟುಬಿಟ್ಟು ಮತ್ತೆ ನಾನು ಇನ್ನ ಕೇಳಿದೆ, ನೋಡಪ್ಪ ಬಿರಿ ಅದೊಂದೇ ನೋಡಬೇಡ ಅಂತ. ಮತ್ತೆ ಇನ್ನೊಂದು ಇದರಲ್ಲಿ ಅದು 2011-12 ಗದಗ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ 25 ಹಾಗೂ ಮಾರ್ಚ್ 25 2 ತಿಂಗಳ ಅನುದಾನ ಬಿಡುಗಡೆಯಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸದನಕ್ಕೆ ಇಷ್ಟೆಲ್ಲ ಅವಕಾಶಗಳಿದ್ದೂ ಕೂಡ, ಎಲ್ಲ ವೆರಿಫಿಕೇಶನ್ ಆದ್ರೂ ಕೂಡ ಸರ್ ಒಂದೇ ನಿಮಿಷ, ಹಾವೇರಿದು ಇದೆ, ಅದಕ್ಕೆ ಹಾವೇರಿ ಜಿಲ್ಲೆದು ಇದೆ, ಹಾವೇರಿ ಜಿಲ್ಲೆನೂ ಇದೆ, ಧಾರವಾಡ ಹಾವೇರಿ ಮೂರು ಹಾವೇರಿದು ಹೇಳಿದ್ದೀನಿ, ಹಾವೇರಿ ಜಿಲ್ಲೆದು, ಹಾವೇರಿ ಗದಗ ಎಲ್ಲ ಹೇಳಿದ್ದೀನಿ. ಇಷ್ಟೆಲ್ಲ ಮಾಹಿತಿ ಇದೆ ಪಾಟೀಲ್ರೆ. ನಾವೇನಾದ್ರು ಕಾನೂನು ತಪ್ಪು ಹೇಳಿದ್ರೆ 100 ಚುಚ್ಚಾಕ್ತೀರಾ ನೀವು. ಈ ಸೂಜಿಯಲ್ಲಿ ಚುಚ್ತಾರಲ್ಲ, ಈ ಜಾಲಿ ಮುಳ್ಳಲ್ಲಿ ಹಂಗೆ ಚುಚ್ಚಾಕ್ಬಿಡ್ತೀರಾ ನಮಗೆ. ಇವ ಮಂತ್ರಿ ಈ ಥರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ ಸದನದಲ್ಲಿರೋ ನೀವೆಲ್ಲರೂ ಹೇಳೋದನ್ನ ನಾವು ಯಾವ ಗ್ಯಾರಂಟಿ ಅಂತ ನಂಬೇಕು ನಾವು? ಸದನದಲ್ಲಿ ಎಲ್ಲ ಮಂತ್ರಿಗಳು ಕೊಡ್ತಾರೆ, ನಾವು ಅದನ್ನು ವೇದವಾಕ್ಯ ಭಗವದ್ಗೀತೆ ನಾವೆಲ್ಲ ಅಂತ ತಿಳ್ಕೊಂತೀರಿ ನಾವು. ಮುಖ್ಯಮಂತ್ರಿಗಳು ನಾಳೆ ಕೊಡೋರಿದ್ದಾರೆ ಉತ್ತರ ಕರ್ನಾಟಕಕ್ಕೆ, ಅದು ಸುಳ್ಳ. ಈ ಥರ ಸದನದ ಅಗೌರವ ಆಗ್ತೈತೆ. ನನಗೆ ಏನು ಇದಿಲ್ಲ. ನೀವು ರಾತ್ರಿ ಎಲ್ಲ ನೀವು ಏನು ಮಾಡ್ತೀರಾ? ಡಿನ್ನರ್ ಪಾಲಿಟಿಕ್ಸ್ ಕರೆದು ಬಿಡ್ತೀರಾ. ಡಿನ್ನರ್ ಪಾಲಿಟಿಕ್ಸ್ ರಾತ್ರಿ 1 ಗಂಟೆ ಇಲ್ಲ ಅಧ್ಯಕ್ಷರೇ, ಅದೇ ಪ್ರಾಬ್ಲಮ್ಮು. 11-12 ಗಂಟೆಗೆ ಬಿಡ್ತಾರೆ ಇವರು. ಅವ್ರು ರೆಡಿ ಆಗಲ್ಲ. ಬೆಳಗ್ಗೆ ಅವ್ರಿಗೇನು ಕ್ಲಾರಿಫಿಕೇಶನ್ ಅವ್ರು ಸರಿಯಾಗಿ ತಗೊಬೇಕಲ್ಲ, ಬಂದು ಏನು ಇಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಈಗ ಅದರಿಂದ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ? ನೀವಾದ್ರೂ ಅವ್ರಿಗೆ ಹೇಳ್ಬೇಕು. ಯಾಕೆಂತ ಉತ್ತರ ಕೊಡ್ತೀರಿ? ಏನ್ ಕೊಡ್ತೀರಾ ಅವ್ರಿಗೆ? ಪನಿಷ್ಮೆಂಟ್ ಏನು? ನಾವೇನ ಕೊಚ್ಚುತ್ತೀವಿ ಮಣ್ಣೆ ಮಾಡಿದ್ರೆ ಏನಪ್ಪಾ ಸರ್ಕಾರದ ಮಂತ್ರಿ ಮೇಲೆ ಮಾಡ್ತೀರಾ ಅಂತೀರಾ? ಇಲ್ಲಿ ನನ್ಗೆ ಹೇಳೋದು, ಇವ್ರು ಯಾಕೋ ನನ್ಗನ್ಸೋದು ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತೈತೆ. ಅದರಿಂದ ನಾನು ಮುಖ್ಯಮಂತ್ರಿಗೆ ಹೇಳೋದು, ಈ ನೈಟ್ ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು 10 ದಿನ ಕಟ್ ಮಾಡಿಬಿಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಆಗಸ್ಟ್ವರೆಗೆ ಗೃಹಲಕ್ಷ್ಮಿ ಹಣನ ಸಂದಾಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಮಾನ್ಯ ಸದಸ್ಯರು ಹೇಳ್ತಾರೆ ಫೆಬ್ರವರಿ ಕೊಡಲಿಲ್ಲ ಅಂತ. ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಅವರು ಮಂತ್ರಿಗಳಿದಾರ? ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಅಂತ ಅನಿಸುತ್ತೆ. ನನಗೆ ಅರ್ಥ ಆಯ್ತು ಅವ್ರಿಗೆ ಹೇಳಿದ್ದು. ಫೆಬ್ರವರಿ ಮಾರ್ಚ್ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ. ಒಂದು ವೇಳೆ ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ. ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ನಲ್ಲಿ ಅವ್ರ ಗಮನಕ್ಕೆ ತಂದಿರ್ತಾರೆ. ನನ್ನ ಪ್ರಕಾರ ಆಗಸ್ಟ್ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು. ಆಗಸ್ಟ್ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ. ಯಾವಾಗಲೂ 2 ತಿಂಗಳು ವ್ಯತ್ಯಾಸ ಇರ್ತದೆ. ಅದರಿಗೆ ಆಗಸ್ಟ್ನಲ್ಲಿ ರಿಲೀಸ್ ಮಾಡಿದ್ದೀವಿ. ನಾವು ಸೆಪ್ಟೆಂಬರು ಅಕ್ಟೋಬರು ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸೊ ಇದು ನೀವು ಬಂದಿಲ್ಲ ಅಂತ ಹೇಳಿದ್ರೆ ಕೂಡಲೇ ಕೊಡಿಸ್ತಕ್ಕಂಥ ಕೆಲಸ ಮಾಡೋಣ. ನೀವು ಕೊಡಲ್ಲ ಅನ್ನುವಂತ ವಾದ ಅಲ್ಲ. ಸರ್ಕಾರ ಕೊಡಲೇಬೇಕು. ಒಂದು ನಿಮಿಷ ಸರ್, ಕೊಡಲ್ಲ ಅಂತಲ್ಲ, ಸದನದಕ್ಕೆ ಸುಳ್ಳು ಹೇಳಿದ್ರಿಂದ ಸದನಕ್ಕೆ ಇದು ಹಕ್ಕುಚ್ಯುತಿ ಆಗಿದೆಯಾ ಅಥವಾ ಸದನಕ್ಕೆ ಅಗೌರವ ತೋರಿಸಿದಿರಾ ಅಂತ ಹೇಳಿ. ಯಾಕೆಂದ್ರೆ ನಾವು ಪದೇ ಹೇಳಿದ್ವಿ, ನೀವು ಆಗಸ್ಟ್ ತನಕ ಕೊಟ್ಟಿರೋದು ಹೌದು, ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ ಅನ್ನೋದನ್ನ ಅವರು ಸ್ಪಷ್ಟ ಹೇಳ್ತಾ ಇದ್ದಾರೆ ಅಂತ ಅಂದಾಗ್ಲೂ ಕೂಡ ಅದನ್ನ ಅವ್ರಿಲ್ಲ ನಾವು ಕೊಟ್ಟಿದೀವಿ ಅಂತ ಹೇಳಿದ್ರು. ಇದನ್ನ ಈಗ ಹಕ್ಕುಚ್ಯುತಿ ತಗೋತೀರೋ ಅಥವಾ ಸದನ ದಿಕ್ ತಪ್ಪಿಸಿದಿರೋ ಅಂತ ಹೇಳಿ. ನೀವು ಕೊಡ್ತೀವಿ ಅನ್ನೋ ವಾದ ಅಲ್ವೇ ಇಲ್ಲ. ಈಗ ಸದನದಲ್ಲಿ ಸಚಿವರು ಸುಳ್ಳು ಹೇಳ್ಬಿಟ್ರೆ ಏನ್ ಮಾಡೋದು? ಆಗೋದಿಲ್ಲ. ನಾವು ಒಂದು ವೇಳೆ ಕೊಡದೇ ಇದ್ರೆ, ಒಂದು ವೇಳೆ ಸೆಪ್ಟೆಂಬರ್ವರೆಗೂ ಕೊಟ್ಟಿದ್ದೀವಿ ನಾವು, ಒಂದು ವೇಳೆ ಬರದೇ ಇದ್ರೆ ಕೂಡಲೇ ಕೊಡೋ ರೀತಿಯಿಂದ ಚೆಕಪ್
ಅದನ್ನ ಚೆಕ್ ಮಾಡಬೇಕಾಗುತ್ತೆ, ಚೆಕಪ್ ಮಾಡಬೇಕಾಗುತ್ತೆ. ಅದನ್ನ ಸರ್ ಅದ್ರ ಬಗ್ಗೆ ನಮ್ ಡಿಸ್ಪ್ಯೂಟ್ ಇಲ್ಲ, ನೀವು ಕೊಡ್ತೀರಾ ಸುಳ್ಳು ಹೇಳಿದ್ರು ಅಂತ ಹಾ, ಹಂಗೆ ಸದನಕ್ಕೆ ಹೆಂಗ್ ತಪ್ಪು ಮಾಹಿತಿಯನ್ನ ಸರ್, ಇಲ್ಲಿ ಕೊಡ್ತಾರೆ? ಸರ್, ಒಂದೇ ನಿಮಿಷ. ಸದನ ಹಂಗಾರೆ ಸುಳ್ಳ ಈ ಸರ್ಕಾರ ನೀನ್ ಹೇಳ್ದಿಲ್ಲಪ್ಪ. ಈಗ ಮುಖ್ಯಮಂತ್ರಿ ಸುಳ್ಳು ಉತ್ತರ ಸುಳ್ಳು ಕೊಡ್ತಾರೆ. ಹೇಳಿದ್ರೆ ಸುಳ್ಳು ಹೇಳಕ್ಕೆ ಅಂತ ಹೇಳಿದೆಯಲ್ಲ ನೀನು. ಸುನಿಲ್, ಹೇಳೋದೇ ಸುಳ್ಳು ಸರ್, ಇವಾಗ ಹಂಗಾಗ್ಬಿಟ್ಟೈತೆ. ನೀ ಹೇಳದೆ ಸುಳ್ಳು, ಅಲ್ಲ ವಿರೋಧ ಪಕ್ಷ ಇರೋದೇ ಸುಳ್ಳು ಹೇಳಕ್ಕೆ ಅಂತ ಹೇಳಿದ್ದು ಅಶೋಕ ಮೊನ್ನೆ. ಅಲ್ಲ, ಸುಳ್ಳಿನ ತವರ ಮನೆಯನ್ನ ಬಿಜೆಪಿ. ನೀವು ಕೇಳಿಸ್ಕೊಂಡಿದ್ದೀರಲ್ಲ, ಈಗ ಹೇಳೋರು ಯಾರು? ಸುಳ್ಳು ಹೇಳೋದಕ್ಕೆ ವಿರೋಧ ಪಕ್ಷ ಇರೋದು ಅಂತ. ಸುಳ್ಳು ಹಂಗೇನಿಲ್ಲ. ಹೇಳಕ್ಕೆ ವಿರೋಧ ಪಕ್ಷ ಇಲ್ಲ, ನಾವು ಸುಳ್ಳು ಹೇಳಕ್ಕೆಲ್ಲ ವಿರೋಧ ಪಕ್ಷ ಈಗ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೇ ಸದನ ನೋಡಿ, ಈಗ ನೀವು ಕ್ಲಾರಿಫಿಕೇಶನ್ ಕೇಳಿದ್ದೀರಿ, ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಸುಳ್ಳು ಅಂತ ಆಯ್ತು. ಮುಖ್ಯಮಂತ್ರಿ ಉತ್ತರ ಬಗ್ಗೆ ಚರ್ಚೆ ಆಗಿದ್ದಾರೆ ಇಲ್ಲಿ. ನೀವು ಹೇಳೋ ಮಾತುಗಳೆಲ್ಲ ಸುಳ್ಳು. ನಾವು ಸುಳ್ಳು ಹೇಳಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಹೇಳಿದಾರಲ್ಲ, ಸುಳ್ಳು ಹೇಳಿದಾರಲ್ಲ ಅವರು. ಸುಳ್ಳು ಹೇಳಿದಾರಲ್ಲ ಸದನದಲ್ಲಿ ಮಂತ್ರಿಗಳು ಸದನ. ಆಯ್ತು, ನಾನು ಸುಳ್ಳಲ್ಲ, ಅಸತ್ಯ ಅಂತ ಹೇಳು ವಿರೋಧ ಅಶೋಕಣ್ಣ. ಪಕ್ಷದಲ್ಲಿ ಇದ್ದಾಗ ಎಲ್ಲರೂ ಸುಳ್ಳೆ ಅಂತ ಅವ್ರನ್ನೂ ಸೇರ್ಸಿ ಹೇಳಿದ್ದು, ನಮ್ಮನ್ನೆಲ್ಲ. ಇಲ್ಲ, ನಾನು- ಯಾರ್ಯಾರು ಇದಾರೆ ವಿರೋಧ ಪಕ್ಷದಲ್ಲಿ ಅವಾಗೆಲ್ಲ ಸುಳ್ಳು ಹೇಳೋದು. ನಾನು 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೆ, ಯಾವತ್ತೂ ಸುಳ್ಳು ಹೇಳಿಲ್ಲ. ಹೇಳದೆ ವಾಸ್ತವಾಂಶದ ಸುಳ್ಳು. ಮೇಲೆ ಆಯ್ತು, ಮಾತಾಡಿ ಮತ್ತೆ ಸುಳ್ಳು. ನೋಡೋಣ. ಆಯ್ತಪ್ಪ, ನೀವು ಕೂತು, ನೀವೆಲ್ಲ ಯಾಕೆ ನಿಂತಿದ್ದೇವೆ ಮಾತಾಡುವಾಗ? ಮೊದಲು ಕೂಗಲಿಗ ಕೂಗಲಿ. ಕೊಟ್ಟಿಲ್ಲ ಅಂತಲ್ಲ, ಸುರೇಶ್ ಅವರೇ, ಈಗ 2 ತಿಂಗಳದು ಕೊಟ್ಟಿಲ್ಲ ಅಂತ ನಾವು ಪ್ರಶ್ನೆ ಅಲ್ಲ ಅವ್ರು ಕೇಳ್ತಾ ಇರೋದು. ಅವ್ರು ಹೇಳಿದ್ರು ನಾವು ಕೊಟ್ಟಿಲ್ಲ ಅದಲ್ಲ. ನಾವು ಇಲ್ಲಿ ಈಗ ಅವರು ಸುಳ್ಳು ಹೇಳಿದ್ದಾರೆ. ಇಲ್ಲಿ ನಾನು ದಾಖಲೆಗಳು ಕೊಟ್ಟಿದ್ದೀನಿ. ಯಾರು ಇಲಾಖೆಯ ಮಂತ್ರಿ, ಒಂದೇ ನಿಮಿಷ ಸರ್, ಯಾಕೆ ಒಂದ್ ಸ್ವಲ್ಪ ನಮ್ ಕಡೆನೂ ಗಮನ ಕೊಡಿ, ಬಿರಿ ಆ ಕಡೆ ಇಷ್ಟೊತ್ತು ಅದೇ ಮಾಡ್ತಿದ್ದೆ. ಇಲ್ಲ, ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳಿದ್ದೀರಿ, ಉತ್ತರ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಉತ್ತರ? ಮಂತ್ರಿಗಳು ಮಾತಾಡ್ತಾ ಇಲ್ಲ, ಹೇಳಿದ್ರಲ್ಲ. ಕೊಟ್ಟವ್ರ ಈಗ ಅಧಿಕಾರಿ ಕೊಟ್ಟಿದ್ದಾರೆ ನಮ್ಗೆ, ಅಧಿಕಾರಿನಾದ್ರೂ ಸಸ್ಪೆಂಡ್ ಮಾಡಿ, ಇಲ್ಲ ಮಂತ್ರಿ ಮೇಲೆ ಆದ್ರೂ ಕ್ರಮ ಆಗ್ಲಿ, ಅಷ್ಟೇ ನಾವು ಕೇಳ್ತಾ ಇರೋದು. ನೀವು ಮಂತ್ರಿಗಳು ಕೊಡ್ತೀರಿ, ಅದೆಲ್ಲ ನೋಟ್ ನಮ್ಮ ಕಳಿಸಿದ್ದಾರೆ, ಏನ್ ಅಲ್ಲಿ ಮಾಡ್ತೀರಿ ಹೇಳಿ? ಫೈನಾನ್ಸ್ ಯಾರ್ ಬಿಡುಗಡೆ ತಪ್ಪು? ಮಾಡಿಲ್ಲ ಅಂತ ಯಾರ್ ಕಾಣುತ್ತೆ. ತಪ್ಪು ಹೇಳಿ? ಸ್ವಲ್ಪ ಇದು ಮಾಡಿಲ್ಲ ಅಂತ ಹೇಳಿದ್ರೆ ಏನು? ಬಿಟ್ಟಿದ್ದೀನಿ. ಅವರೇ ಯಾರ್ ನಾನು ತಪ್ಪು ಆದೇಶ ಹೇಳಿ? ಮಾಡಿದ್ದೀನಿ ಅಂತ ಹೇಳಿದ್ರು. ಆಯ್ತು. ಮಂತ್ರಿಗಳು ನಾನು ಆದೇಶ ಮಾಡಿದ್ದೀನಿ ಅಂತ ಹೇಳಿದ್ರು. 1 ಲಕ್ಷ ಸ್ಪೀಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ತಪ್ಪು ಹೇಳಿದಿರೋ ಅವ್ರು ತಪ್ಪು ಹೇಳಿದಾರೋ ಅಂತ ಗೊತ್ತಾಗಬೇಕು ಅಂತ. ಇನ್ನೊಂದು ಸಾರಿ ಈ ತರ ಆಗದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಸೋಮವಾರ ಅವ್ರ ಕೈಲಿ ಉತ್ತರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ, ಕ್ಲಾರಿಫಿಕೇಶನ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಚರ್ಚೆ ಯಾಕೆ ಮಾಡೋದು? ಓಕೆ, ಈಗ ಉತ್ತರ ಕನ್ನಡ